ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಓಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಾನು ಇವತ್ತು ಹೇಳುವಂಥ ಈ ವಿಡಿಯೋಲಿ ಹೇಳುವಂಥ ವಿಷಯ ತುಂಬ ಸ್ಪೆಷಲ್ ಆಗಿರುತ್ತೆ. ನಿಮ್ಮ ಜೀವನನ ತುಂಬ ಅದ್ಭುತವಾಗಿ ಬದಲಾಯಿಸುತ್ತೆ ಸ್ನೇಹಿತರೆ. ಏನು ಗೊತ್ತಾ, ಯೂಶ್ವಲಿ ನಾವೇನು ಅನ್ಕೋತೀವಿ ಎಲ್ಲರೂ ಜನರಲ್ಲಾಗಿ, ಅಂದರೆ ಇವಾಗ ನನ್ನ ವೀಡಿಯೋಸ್ ಎಲ್ಲ ಇಷ್ಟಿಷ್ಟು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ನಿಮಗೂ ಗೊತ್ತಿರುತ್ತೆ ಸುಮಾರು ವಿಷಯಗಳು. ಇದೆಲ್ಲ ತಿಳ್ಕೊಂಡ್ಮೇಲೆ ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಮೆಂಟಲಿ ನಾನು ತುಂಬ ಸ್ಪಿರಿಚುವಲ್ ಆಗಿದ್ದೀನಿ, ಆಧ್ಯಾತ್ಮಿಕವಾಗಿದ್ದೀನಿ ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಇಷ್ಟೆಲ್ಲ ಇದ್ಮೇಲೆ ಮತ್ತು ನನ್ನ ಯೂನಿವರ್ಸ್ ನನಗೇನು ಬೇಕೋ ಅದು ಬೇಗ ಕೊಡಬೇಕಲ್ವಾ, ಮತ್ತು ಯಾಕೆ ಕೊಡ್ತಾ ಇಲ್ಲ, ಈ ಥರದ ಡೌಟ್ಸ್ ಇರುತ್ತೆ ನಿಮಗೆ ಅಲ್ವಾ. ಆದರೆ ಇದರಲ್ಲಿ ಸ್ವಲ್ಪ ಆಳವಾಗಿ ನೋಡಿದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ವಿಷಯಗಳಿದೆ. ಅದನ್ನೇ ನಾನು ಈ ವಿಡಿಯೋಲಿ ನಿಮಗೆಲ್ಲ ವಿವರಿಸ್ತೀನಿ. ಅದನ್ನು ತಿಳ್ಕೋಬೇಕು ಅಂದರೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯ, ಈ ಮಾಹಿತಿ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಕೂಡ ಮಾಡಿ. ಆವಾಗ ಅವ್ರಿಗೂ ಹೆಲ್ಪ್ ಆಗುತ್ತಲ್ವ, ಅವರು ಕೂಡ ಫಾಲೋ ಮಾಡ್ತಾರೆ ಇದನ್ನು. ಅವ್ರ ಜೀವನದಲ್ಲಿ ಕೂಡ ಅವ್ರಿಗೇನು ಬೇಕೋ ಅದನ್ನು ಅಚೀವ್ ಮಾಡ್ಕೋತಾರೆ. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ಈಗ ನಿಮ್ಮ ಜೀವನ ಬದಲಾಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮಗೇನು ಬೇಕೋ ಅದನ್ನು ಯಾರು ಕೊಡ್ತಾರೆ? ಯೂನಿವರ್ಸ್, ಅಥವಾ ನೀವು ನಂಬುವಂಥ ನಿಮ್ಮ ಇಷ್ಟ ದೈವ ಅಲ್ವಾ. ನಿಮ್ಮ ದೈವನೇ ಆಗಲಿ, ದೇವರೇ ಆಗಲಿ, ಯೂನಿವರ್ಸೇ ಆಗಲಿ, ನಮಗೇನಾದರೂ ಕೊಡಬೇಕು ಅಂದಾಗ ನಾವು ದೇವರ ಹತ್ರ ಅಥವಾ ಯೂನಿವರ್ಸ್ ಹತ್ರ ನನಗಿದು ಬೇಕು, ಅದು ಬೇಕು ಅಂತ ನೀವು ಗಂಟೆಗಟ್ಟಲೆ, ಪ್ಯಾರಾಗ್ರಾಫ್ಗಟ್ಟಲೆ ನೀವು ಹೇಳಿದ್ರೂ ಕೇಳಿಸ್ಕೊಳ್ಳಲ್ಲ. ಯೂನಿವರ್ಸ್ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳಲ್ಲ. ಯೂನಿವರ್ಸ್ಗೆ ಗೊತ್ತಾಗೋದು ನಮ್ಮ ಭಾವನೆಗಳು ಮಾತ್ರ. ನಾವೇನಾದರೂ ಕೇಳುವಾಗ ಅದರ ಬಗ್ಗೆ ನಮ್ಮಲ್ಲಿ ಯಾವ ಭಾವನೆ ಇದೆ, ಆ ಭಾವನೆನೇ ಕೇಳಿಸ್ಕೊಳ್ಳೋದು ಯೂನಿವರ್ಸ್. ಇದೇನಪ್ಪ ಹೊಸದಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ, ಆದರೆ ಇದೇ ನಿಜ ಸ್ನೇಹಿತರೆ. ನೀವೇನಾದರೂ ಇಲ್ಲಿವರೆಗೂ ಯೋಚನೆ ಮಾಡ್ಕೊಂಡು ನೋಡಿ, ನೀವೇನೋ ಕೇಳಿರ್ತೀರ ಯೂನಿವರ್ಸ್ನ, ಯಾಕಪ್ಪ ಕೊಟ್ಟಿಲ್ಲ, ನಾನು ಕೇಳಿದ್ದಿದ್ದು ಆದರೆ ನನಗೆ ಇನ್ನೊಂದೇನೋ ಸಿಕ್ಕಿದೆ ಅಥವಾ ಸಿಕ್ಕೇ ಇಲ್ಲ ಅಂದಾಗ ಯಾಕೆ ಸಿಕ್ಕಿಲ್ಲ ನಿಮಗೆ? ಕೇಳೋ ಟೈಮಲ್ಲಿ ನಿಮ್ಮ ಎಮೋಷನ್ಸ್ ಹೇಗಿತ್ತು ಒಂದು ಸಲ ಯೋಚನೆ ಮಾಡಿ ನೋಡಿ. ಖುಷಿಯಿಂದ, ಎಕ್ಸೈಟ್ಮೆಂಟಿಂದ ಕೇಳಿದ್ರ ಅಥವಾ ಸಿಗುತ್ತೋ ಇಲ್ವೋ, ಏನೋ ನನಗೆ ಇದು ಬೇಕು ಅಂತ ಟೆನ್ಷನಿಂದ, ಭಯದಿಂದ ಕೇಳಿದ್ರ, ಯಾವ ರೀತಿ ಕೇಳಿದ್ರಿ ಒಂದು ಸಲ ಯೋಚನೆ ಮಾಡಿ ನೋಡ್ಕೊಳ್ಳಿ. ಯೂನಿವರ್ಸ್ ಏನು ಮಾಡುತ್ತೆ, ಬರೀ ನಮ್ಮ ಎಮೋಷನ್ಸನ್ನು ಮಾತ್ರ ಕ್ಯಾಚ್ ಮಾಡುತ್ತೆ. ಆ ಯೂನಿವರ್ಸಲ್ ವೈಬ್ರೇಷನ್ ನಮ್ಮ ವೈಬ್ರೇಷನ್ ಮ್ಯಾಚ್ ಆಗುತ್ತೆ. ಆವಾಗ ನಮ್ಮಲ್ಲಿ ಯಾವ ಒಂದು ವೈಬ್ರೇಷನ್ ಇದೆ, ಲೋ ವೈಬ್ರೇಷನ್ ಇದೆಯಾ, ಹೈ ವೈಬ್ರೇಷನ್ ಇದೆಯಾ, ಅದನ್ನೇ ನಮಗೆ ಕೊಡುತ್ತೆ. ಅದಕ್ಕೆ ಯೂನಿವರ್ಸ್ನ ಕೇಳುವಾಗ ಕ್ಲಿಯರ್ ಆಗಿ ಕೇಳಬೇಕು ನಾವು. ಎಮೋಷನ್ ಕ್ಲಿಯರ್ ಆಗಿರಬೇಕು. ಆವಾಗ ನಾವು ಕೇಳಿದ ಹಾಗೆ ಸಿಗುತ್ತೆ. ಇದನ್ನು ಇನ್ನೂ ವಿವರಿಸ್ತೀನಿ ನೋಡಿ. ಯೂಶ್ವಲಿ ನಾವೇನು ಮಾಡ್ತೀವಿ, ನಮ್ಮ ಭಾವನೆಗಳನ್ನು ಸಪ್ರೆಸ್ ಮಾಡಿ ಹಿಡಿದಿಟ್ಕೊಂಡ್ಬಿಡ್ತೀವಿ ಒಳಗಡೆ. ಹೇಗೆ ಅಂತ ಅಂದರೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀವಿ ಏನಾದರೂ ಇದು ಬೇಕು ಅಂತ. ಮ್ಯಾನಿಫೆಸ್ಟ್ ಮಾಡಿಕೊಂಡ ನಂತರ ಏನಾದರೂ ನಮ್ಮಲ್ಲಿ ಭಯ ಬರ್ತಿದ್ರು, ಕೋಪ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ ನಿಮಗೆ. ಫಾರ್ ಎಕ್ಸಾಂಪಲ್, ಕೋಪ ಬರ್ತಿದ್ದಾಗ ಇಲ್ಲ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ಪಾಸಿಟಿವ್ ಆಗಿರಬೇಕು, ಖುಷಿಯಾಗಿರ್ಬೇಕು, ಆವಾಗಲೇ ನಾನು ಮ್ಯಾನಿಫೆಸ್ಟೇಷನ್ ಸಿಗುತ್ತೆ, ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ಕೊಂಡು ಕೋಪನ ಒಳಗೆ ಹಿಡಿದಿಟ್ಕೊಂಡಿರ್ತೀವಿ. ಆ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಆ ಕೋಪನ ಒಳಗೆ ಹಿಡಿದಿಟ್ಕೊಂಡು ನಾವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆವಾಗ ನಮ್ಮ ಯೋಚನೆಗಿಂತ ಎಮೋಷನ್ ಫಸ್ಟ್ ಬರುತ್ತೆ. ಯೂನಿವರ್ಸ್ ನಮ್ಮ ಎಮೋಷನ್ನೇ ಕ್ಯಾಚ್ ಮಾಡೋದು. ಆ ಕೋಪ ಅನ್ನೋ ಎಮೋಷನ್ನೇ ಕ್ಯಾಚ್ ಮಾಡುತ್ತೆ. ನಾವು ಎಲ್ಲಿಗೆ ಹೋದ್ರು, ಏನು ಮಾಡ್ತಿದ್ರು, ಕೋಪ ಬರುವಂಥದ್ದನ್ನೇ ಕೊಡೋಕ್ಕೆ ಶುರು ಆಗುತ್ತೆ. ಇನ್ನೆಲ್ಲಿ ಸಿಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ನಮಗೆ? ಅರ್ಥ ಆಯ್ತಾ? ಈ ರೀತಿ ನಮಗೆ ಭಯ ಇದ್ದಾಗ ಇದು ಸಿಗುತ್ತೋ ಇಲ್ವೋ, ಹಣ ಕೇಳಿದ್ದೀನಿ, ಸಾಲ ಕೊಟ್ಟಿರೋರು ಬರ್ತಾರೆ, ಎಲ್ಲಿ ಇನ್ನೂ ನನಗೆ ಹಣ ಸಿಕ್ಕಿಲ್ಲ, ಆ ಥರ ಭಯ ಒಳಗಿಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡು ಹೊರಗೆ ಖುಷಿಯಾಗಿರೋ ಹಾಗೆ ನಟನೆ ಮಾಡ್ತಿದ್ರು. ಡ್ರಾಮಾನೆಲ್ಲ ತಗೊಳ್ಳಲ್ಲ. ನಮ್ಮ ಆತ್ಮದಲ್ಲಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ಭಾವನೆ ಇದೆ ಆ ಭಾವನೆನೇ ತಗೊಳ್ಳುತ್ತೆ. ಆ ಭಾವನೆಯಿಂದನೇ ನಮಗೆ ಕೊಡುತ್ತೆ. ಈಗ ನಾವು ಹಣ ಕೇಳಿದ್ದೀವಿ, ಹಣದ ಬಗ್ಗೆ ನಮ್ಮಲ್ಲಿ ಜಾಸ್ತಿ ಭಯ ಇದೆ, ಆ ಹಣದ ವಿಷಯದಲ್ಲಿ ಭಯನೇ ಜಾಸ್ತಿ ಆಗುವಂಥದ್ದೇ ಕೊಡುತ್ತೆ. ಯಾಕೆಂದರೆ ನಾವು ಅದನ್ನೇ ಕೊಟ್ಟಿದ್ದೀವಿ ಯೂನಿವರ್ಸ್ಗೆ.
ಹಾಗಾಗಿ ಇನ್ನು ಮುಂದೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಹಾಗಿದ್ದರೆ ಹುಷಾರಾಗಿ ನಿಮ್ಮ ಒಳಗೆ ಭಾವನೆ ಹೇಗಿದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂತ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಮನಸ್ಸಿನಲ್ಲಿರೋ ಭಯ, ದುಃಖ, ಬೇಜಾರು, ಕೋಪ, ನಿರಾಸೆ ಎಲ್ಲ ತೆಗೆದುಹಾಕಿ ಒಳ್ಳೆ ಮನಸ್ಸಿಂದ, ಖುಷಿಯಿಂದ, ಒಂದು ನೆಮ್ಮದಿಯಿಂದ, ಪ್ರಶಾಂತತೆಯಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆಗ ಆ ಪ್ರಶಾಂತತೆ, ಖುಷಿ, ಎಕ್ಸೈಟ್ಮೆಂಟ್ ಇದೆಲ್ಲ ಹೈ ವೈಬ್ರೇಷನ್ ಇರುವಂಥದ್ದು. ಆಗ ಅದನ್ನೇ ಕೊಡುತ್ತೆ ನಮಗೆ. ಯಾವುದಾದ್ರೂ ಒಂದು ಚಿಕ್ಕ ಮ್ಯಾನಿಫೆಸ್ಟೇಷನಿಂದ ಸ್ಟಾರ್ಟ್ ಮಾಡಿ, ಟ್ರೈ ಮಾಡಿ, ಹೇಗೆ ಸಿಗುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ದೊಡ್ಡ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ಅಂದರೆ ಹೊರಗಡೆಗೆ ತುಂಬ ಆ್ಯಕ್ಟ್ ಮಾಡ್ತೀವಿ. ಹೊರಗಡೆಗೆ ಧೈರ್ಯವಾಗಿರೋ ಹಾಗಿರ್ತೀವಿ, ಪಾಸಿಟಿವ್ ಆಗಿರೋ ಹಾಗಿರ್ತೀವಿ. ಆದರೆ ಒಳಗಡೆಗೆ ನೋಡಿಕೊಂಡ್ರೆ ಎಲ್ಲೋ ನಮ್ಮ ಆತ್ಮದಲ್ಲಿ ಒಳಗಡೆಗೆ ಕೋಪ ಇರುತ್ತೆ, ಭಯ ಇರುತ್ತೆ, ಬೇಜಾರಿರುತ್ತೆ, ನೋವಿರುತ್ತೆ, ಎಲ್ಲ ಒಳಗೆ ಹಿಂಗೆ ಇಟ್ಕೊಂಡಿರ್ತೀವಿ. ಎಲ್ಲ ಹೊರಗಡೆ ಮಾತ್ರ ಖುಷಿಯಿಂದ ಇರೋ ಥರ ನಟನೆ ಮಾಡ್ತಾ ಇರ್ತೀವಿ. ಆದರೆ ಯೂನಿವರ್ಸ್ ನಮ್ಮ ಆ್ಯಕ್ಷನ್ನ ನೋಡಲ್ಲ, ನಮ್ಮ ನಟನೆನ ನೋಡಲ್ಲ. ನಮ್ಮ ಒಳಗಡೆ ನಿಜವಾಗಿ ನಾವು ಪ್ರಾಮಾಣಿಕವಾಗಿ ನಾವು ಒಳಗಡೆ ಯಾವ ಎಮೋಷನ್ನ ಇಟ್ಕೊಂಡಿದ್ದೀವೋ ಅದನ್ನೇ ನೋಡುತ್ತೆ. ಅರ್ಥ ಆಯ್ತಲ್ವ ಈಗ? ಸೊ ಏನಾಗುತ್ತೆ ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋವಾಗ ಯೂನಿವರ್ಸ್ ನಮ್ಮಲ್ಲಿ ಯಾವ ಎಮೋಷನ್ ನೋಡ್ತಾ ಇದೆಯೋ ಅದನ್ನೇ ಕೊಡುತ್ತೆ. ಅವಾಗೇನು ಮಾಡುತ್ತೆ, ನಾವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಸ್ವಲ್ಪ ನಿರಾಸೆಯಿಂದ, ದುಃಖದಿಂದ ಇದ್ದಾಗ ಇನ್ನೂ ಡಿಲೇ ಆಗುತ್ತೆ ಅಥವಾ ಬರಲ್ಲ. ಅರ್ಥ ಆಯ್ತಲ್ಲ? ಸೊ ಈಗ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ನೀವು ಹೇಗೆ ಚೇಂಜ್ ಮಾಡ್ಕೋಬೇಕು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಇವಾಗ ಇದು ಹೇಗೆ ಅಂತ ಅಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಬಿಡಿಸಿ ಹೇಳಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇದೆ ಅಂತ ಅಂದ್ಕೊಳ್ಳೋಣ. ಆ ಪಾಪುನ ಏನೋ ಬೇಕು ಅಂತ ಹಠ ಮಾಡ್ತಾ ಇದೆ, ಅಳ್ತಾ ಇದೆ. ನೀವು ಹೋಗಿ ಅಳ್ಬೇಡ ಅಳ್ಬೇಡ ಮಗು ಅಳ್ಬೇಡ ಅಂತ ಹೇಳಿದಷ್ಟು ಇನ್ನೂ ಜೋರಾಗಿ ಅಳುತ್ತೆ. ಅದೇ ಥರನೇ ನಮ್ಮ ಭಾವನೆಗಳು. ಕೋಪ ಬರಬೇಡ ಬರಬೇಡ ಅಂದರೆ ಅದು ಇನ್ನೂ ಜಾಸ್ತಿಯಾಗೇ ಬರುತ್ತೆ. ದುಃಖ ಬರಬೇಡ ಬರಬೇಡ ಅಂದರೆ ಅದು ಇನ್ನೂ ಜಾಸ್ತಿಯಾಗೇ ಬರುತ್ತೆ. ಹಾಗಾಗಿ ಅದನ್ನು ಟೋಟಲಾಗಿ ರಿಲೀಸ್ ಮಾಡಿ ಆಮೇಲೆ ನೀವು ಮ್ಯಾನಿಫೆಸ್ಟೇಷನ್ನ ಕಡೆಗೆ ಹೋಗಬೇಕು. ಸೊ ನೀವು ಈ ಥರ ರಿಲೀಸ್ ಮಾಡ್ಕೋಬೇಕು ಅಂದರೆ ಹೇಗೆ ಅಂದರೆ ನಮ್ಮ ಹೋಪನೋಪನ ಇದ್ದೇ ಇದೆಯಲ್ಲ. ಸೊ ಹೋಪನೋಪನೋಯಿಂದ ಹೇಗೆ ಯೂಶ್ವಲಿ ಏನು ಅನ್ಕೋತಾರೆ ಜನಗಳು, ಹೋಪನೋಪನೋ ಅಂದರೆ ಹೋಪನೋಪನೋಯಿಂದ ಕನೆಕ್ಟ್ ಆಗಬೇಕು ಅಂತ ಅನ್ಕೋತಾರೆ. ಯಾವುದಕ್ಕೆ, ಹೇಗೆ ಹೋಪನೋಪನೋ ಯೂಶ್ವಲಿ ಹೇಗೆ ಹೇಳ್ಕೊಳ್ತಾರೆ, ಎಲ್ಲರೂ ಮನುಷ್ಯರಿಗೆ ಹೇಳ್ಕೊಳ್ತಾರೆ. ಆಮೇಲೆ ಯಾರಿಗಾದ್ರೂ ಬೇರೆಯವರಿಂದ ಏನಾದರೂ ಕೆಲಸ ಆಗಬೇಕಂದ್ರೂ, ಅವ್ರಿಗೆ ಹುಷಾರಿಲ್ಲ ಅಂದರು, ಏನೇ ಆಗಿದ್ರು ಅವ್ರ ಹೆಸರಲ್ಲಿ ಹೋಪನೋಪನೋ ಹೇಳ್ಕೊಳ್ತಾರೆ. ವಸ್ತುಗಳು ಬೇಕು ಅಂದಾಗ ವಸ್ತುಗಳಿಗೆ ಹೇಳ್ಕೊಳ್ತಾರೆ. ಈ ರೀತಿ ಅಲ್ವಾ? ಆದರೆ ಅದಲ್ಲ. ಆ್ಯಕ್ಚುಲಿ ನೀವು ಹೋಪನೋಪನೋ ಹೇಳ್ಕೋಬೇಕು ಅಂತ ಅಂದರೆ ನಿಮ್ಮ ಒಳಗಡೆ ಯಾವ ನೆನಪುಗಳಿದೆ, ನಿಮ್ಮ ಹೃದಯ ಆಳದಲ್ಲಿ ಯಾವ ನೆನಪುಗಳು ಬೇರೂರ್ಕೊಂಡು ಕೂತಿವೆ, ಆ ನೆನಪುಗಳನ್ನು ನೀವು ರಿಲೀಸ್ ಮಾಡಬೇಕು. ಆ ಭಾವನೆಗಳನ್ನು ನೀವು ರಿಲೀಸ್ ಮಾಡಬೇಕು ಅಂದರೆ ಭಾವನೆಗಳಿಗೆ ಹೇಳ್ಕೋಬೇಕು. ನಿಮ್ಮಲ್ಲಿ ಯಾವ ರೀತಿಯಾಗಿದೆ ಭಾವನೆಗಳು ನೋಡಿಕೊಂಡು ಆ ಭಾವನೆಗಳಿಗೆ ನೀವು ಹೇಳ್ಕೋಬೇಕಾಗಿರೋದು. ಯಾಕೆಂದರೆ ನಿಮ್ಮನ್ನು ನೀವು ಡೀಪಾಗಿ ಕ್ಲೆನ್ಸ್ ಮಾಡ್ಕೊಳ್ಬೇಕು, ಶುದ್ಧೀಕರಣ ಮಾಡ್ಕೋಬೇಕು. ಅದಕ್ಕೆ ಸೊ ಇವಾಗ ನಿಮ್ಮ ಒಳಗೆ ಏನು ನಡೀತಾ ಇದೆ ಅನ್ನೋದನ್ನು ನೀವು ಒಂದ್ಸಲ ಗಮನಿಸ್ಕೊಂಡು ಸೊ ನಾನು ಇದನ್ನು ಕ್ಲೀನ್ ಮಾಡ್ಕೋಬೇಕೀಗ ಅನ್ನೋದನ್ನು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಬಿಡಿ. ಫಸ್ಟ್ ಇದನ್ನು ನಾನು ಕ್ಲೆನ್ಸ್ ಮಾಡಿಕೊಂಡು ರಿಲೀಸ್ ಮಾಡಿದ್ರೇ ನನಗೇನು ಬೇಕೋ ಅದು ನನಗೆ ಸಿಗುತ್ತೆ ಅನ್ನೋದು ನಿಮಗೆ ಒಳಗಡೆ ಅರ್ಥ ಆಗಿಬಿಡಬೇಕು. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ ನಂತರ ನಿಮ್ಮ ಎಮೋಷನ್ಸ್ ಹೇಗಿದೆ ಚೆಕ್ ಮಾಡಿಕೊಂಡು ಓಪನೋಯಿಂದ ಕ್ಲೆನ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈಗ ನಾನು ವಿವರಿಸ್ತೀನಿ, ಕೇಳಿ. ಸೊ ಓಪನೋಯಿಂದ ಹೇಗೆ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ತೀರಾ ಅಂತ ಅಂದರೆ ಫಸ್ಟ್ ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನಿಮ್ಮ ಒಳಗೆ ಯಾವ ಭಾವನೆ ಇದೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದರೆ ಅದ್ರ ಬಗ್ಗೆ ನಿಮ್ಮಲ್ಲಿ ದುಃಖ ಇದೆಯಾ, ಭಯ ಇದೆಯಾ, ಕೋಪ ಇದೆಯಾ, ಏನಿದೆ. ಸಪೋಸ್ ಕೋಪ ಇದೆ ಅಂತ ಅಂದ್ಕೊಳ್ಳೋಣ, ಯಾರ ಮೇಲೋ ಕೋಪ ಇದೆ, ಆದರೆ ನನಗೆ ಇದು ಸಿಗಬೇಕು, ಅವಾಗ ಅವ್ರು ಹೇಳ್ತೀನಿ, ನಾನು ಏನು ಅನ್ನೋ ತೋರಿಸ್ಕೊಡ್ತೀನಿ, ಆ ಥರದ್ದು ಕೋಪ ಯಾರ ಮೇಲಾದರೂ ಇದ್ದರೂ ಆ ಕೋಪನ ನೀವು ರಿಲೀಸ್ ಮಾಡಬೇಕು. ಎಕ್ಸಾಂಪಲ್ ಅಷ್ಟೇ. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ನಿಮ್ಮ ಆ ಕೋಪನ ಅದು ನೆನೆಸ್ಕೊಂಡು ಹೊರಗಡೆ ತೊಗೊಂಡು ಬನ್ನಿ. ಈಗ ನಿಮ್ಮಲ್ಲಿ ಕೋಪ ಇದೆ. ಸೊ ಇವಾಗ ಹೇಗೆ ಹೇಳ್ತೀರಾ?
ನಿಮ್ಮಲ್ಲಿ ಯಾವ ಕೋಪ, ಯಾವ ಎಮೋಷನ್ ಇದೆ ಅನ್ನೋದನ್ನು ನೀವು ಕಂಡು ಹಿಡಿದ್ರಿ ಅಲ್ವಾ, ರೆಕಗ್ನೈಸ್ ಮಾಡ್ಕೊಂಡ್ರಿ. ಈಗ ಆ ಎಮೋಷನ್ನ ಹೆಸರನ್ನು ಹೇಳ್ಕೊಳ್ಳಿ. ಕೋಪ, ದುಃಖ, ಭಯ, ನಿರಾಸೆ, ಈ ಥರ ಯಾವ ಭಾವನೆ ಇದೆಯೋ ಆ ಭಾವನೆಗೆ ಒಂದು ಹೆಸರು ಕೊಡಿ. ಹೆಸರು ಕೊಟ್ಟ ನಂತರ ಒಂದು ಸಲ ನನ್ನಲ್ಲಿರೋ ಆ ಭಾವನೆ ಇದು ಅಂತ ನೀವು ಹೆಸರು ಹೇಳಿದ ತಕ್ಷಣ ಅದು ನಿಮ್ಮ ಮೇಲೆ ಅಧಿಕಾರ ಸ್ವಲ್ಪ ಕಡಿಮೆ ಆಗುತ್ತೆ. ನಮಗದೇನು ಅಂತಲೂ ಗೊತ್ತಿಲ್ಲದೆ ಇದ್ದಾಗ ಜಾಸ್ತಿ ಅಧಿಕಾರ ಇದ್ದು ನಮ್ಮನ್ನು ಹಾಕಿ ತುಳಿತಾ ಇರುತ್ತೆ. ಹಾಗಾಗಿ ಕೂತ್ಕೊಂಡು ಆರಾಮಾಗಿ ಕಣ್ಣು ಮುಚ್ಕೊಂಡು ನಿಮ್ಮಲ್ಲಿ ಯಾವ ಭಾವನೆ ಇದೆ ಅದರ ಹೆಸರೇನು ಅಂತ ಹೇಳ್ಕೊಳ್ಳಿ. ಹೆಸರು ಹೇಳ್ಕೊಂಡ ನಂತರ ಅದಕ್ಕೆ ಹೇಳಿ ಹೋಪನೊಪ್ಪನು. ಹೇಗೆ ಹೇಳ್ತೀರಾ ಅಂದರೆ, ಈ ಭಾವನೆಯನ್ನು ನಾನಾಗಿ ಸೃಷ್ಟಿಸಿಕೊಂಡಿದ್ದಕ್ಕಾಗಿ, ಇವಾಗ ಕೋಪ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್, ಈ ಕೋಪವನ್ನು ನಾನೇ ಸೃಷ್ಟಿಸಿಕೊಂಡಿದ್ದಕ್ಕಾಗಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ಯಾಕೆಂದರೆ ಅದು ನಮ್ಮಿಂದಾನೇ ಬಂದಿರೋದು, ನಾವೇ ಸೃಷ್ಟಿ ಮಾಡಿರೋದ್ರಿಂದ ಅದರ ಜವಾಬ್ದಾರಿ ನಾವೇ ತಗೋಬೇಕಾಗಿದೆ. ಸೊ ಈಗ ಈ ಭಾವನೆಯನ್ನು ನಾನು ಏನನ್ನು ಮಾಡಿ ತಂದುಕೊಂಡೆನೋ ಅದಕ್ಕಾಗಿ ನನ್ನನ್ನು ಕ್ಷಮಿಸು. ಈ ಭಾವನೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನೇ ಸೃಷ್ಟಿಸಿಕೊಂಡಿರುವುದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸು. ಕೋಪಕ್ಕೆ ಹೇಳ್ತಾ ಇದ್ದೀರಾ ಇದೆಲ್ಲ. ಈ ಕೋಪವು ಈಗ ನನ್ನಿಂದ ಬಿಡುಗಡೆಯಾಗಲು ಸಿದ್ಧವಾಗಿರುವುದಕ್ಕಾಗಿ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಪ್ರೀತಿಯ ಕೋಪವೇ, ನೀನು ನನ್ನಿಂದ ಹೋಗುತ್ತಿರುವುದಕ್ಕಾಗಿ. ಈ ಥರ ಹೇಳ್ಕೊಳ್ಳಿ. ಹೇಗೆ ಹೋಗಲ್ಲ ನೋಡಿ. ನಿಮ್ಮಲ್ಲಿ ಯಾವ ಭಾವನೆ ಇದೆ ಅದಕ್ಕೆ ಈ ಥರ ಕೂತ್ಕೊಂಡು ಆರಾಮಾಗಿ ಹೇಳಿ. ನಾವು ಮೈ ಡಿಯರ್ ಕೋಪ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಮೈ ಡಿಯರ್ ಕೋಪ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ನೀವು 1000 ಸಲ ಹೇಳ್ಕೊಂಡ್ರೂ ಹೋಗಿರಲ್ಲ. ಯಾಕೆಂದರೆ ನೀವು ಅದನ್ನು ಫೋರ್ಸ್ ಮಾಡ್ತಾ ಇದ್ದೀರಾ, ತಳ್ಳುತ್ತಾ ಇದ್ದೀರಾ. ಹೋಗು ನನ್ನಿಂದ, ಹೋಗು ನನ್ನಿಂದ ಅಂತ ತಳ್ಳುತ್ತಾ ಇದ್ದೀರಾ. ತಳ್ಳಿದ್ರೆ ಹೋಗಲ್ಲ. ಈ ರೀತಿ ಪ್ರೀತಿಯಿಂದ ಮಾತುಗಳನ್ನು ಹೇಳಿ ಅದು ಇಲ್ಲಿಂದ ಆರಾಮಾಗಿ ಹೋಗುತ್ತೆ. ಯಾವುದೇ ಭಾವನೆ ಆಗಿರಲಿ ಆರಾಮಾಗಿ ಹೋಗುತ್ತೆ. ಜಸ್ಟ್ ನಾವು ಅದನ್ನು ಫೀಲ್ ಮಾಡ್ಕೋಬೇಕು. ಫೀಲ್ ಮಾಡ್ಕೊಂಡು ನಮ್ಮಿಂದ ಅದನ್ನು ಆರಾಮಾಗಿ ರಿಲೀಸ್ ಮಾಡಿಸ್ಬೇಕು. ಸೊ ಇದು ಈಗ ನಮ್ಮ ಒಳಗೆ ಇರುವಂಥ ಆ ಎಮೋಷನ್ ರಿಲೀಸ್ ಆಗಿದ ತಕ್ಷಣ ಏನಾಗುತ್ತೆ, ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಆವಾಗ ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ಳಲ್ಲ. ನನಗೆ ಯಾಕೆ ಈ ಥರ ಆಗುತ್ತೆ, ನಾನು ಯಾವಾಗಲೂ ಇಷ್ಟೇ, ನನಗೆ ಎಷ್ಟು ಪ್ರಯತ್ನ ಮಾಡಿದ್ರೂ ಕೋಪ ಬರದೇ ಇರೋಕ್ಕೆ ಆಗ್ತಾನೇ ಇಲ್ಲ, ಈ ಥರ ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಬರಲ್ಲ. ಯಾಕಂದರೆ ಕೋಪನೇ ಬರಲ್ಲ. ಅದಾದಮೇಲೆ ನೀವು ಇದನ್ನು ಪ್ರಯತ್ನ ಮಾಡಿ ನೋಡ್ಕೊಳ್ಳಿ. ಆವಾಗ ನಿಮ್ಮಲ್ಲಿ ಪ್ರಶಾಂತತೆ ಜಾಸ್ತಿ ಆಗುತ್ತೆ. ಯಾವಾಗಲೂ ಪ್ರಶಾಂತವಾಗಿರ್ತೀರ, ಕೂಲಾಗಿರ್ತೀರ, ಕಾಮಾಗಿರ್ತೀರ. ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮನ್ನು ಹುಡ್ಕೊಂಡು ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಲಾಗಿ ಎಫರ್ಟ್ಲೆಸ್ ಆಗಿ ನಿಮಗೆ ಸಿಗುತ್ತೆ. ಯಾಕೆಂದರೆ ನಾವು ನಮ್ಮ ಮನಸ್ಸು, ನಮ್ಮ ಆತ್ಮ ಸಪೋರ್ಟ್ ಮಾಡೋ ಹಾಗಿರಬೇಕೇ ಹೊರತು ಅದನ್ನು ಫೋರ್ಸ್ ಮಾಡೋ ಥರ ಇರಬಾರ್ದು. ಸೊ ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, ಯೂನಿವರ್ಸ್ ನಮಗೆ ನಮ್ಮಲ್ಲಿ ಅಡಗಿಸಿಟ್ಕೊಂಡಂತಹ ಆ ಇಮೋಷನ್ಸ್ನ ಪನಿಷ್ಮೆಂಟ್ ಆಗಿ ಕೊಡಲ್ಲ. ಸೊ ಏನು ಮಾಡುತ್ತೆ ಯೂನಿವರ್ಸ್, ನಾವೇನು ಕೊಡ್ತಾ ಇದ್ದೀವೋ ಅದಕ್ಕೆ ರೆಸ್ಪಾನ್ಸ್ ಆಗಿ ನಾವು ಕೊಟ್ಟಿದ್ದನ್ನೇ ತಿರುಗಿ ನಮಗೆ ಕೊಡುತ್ತೆ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಒಳಗಡೆ ಬೇರೂರ್ಕೊಂಡಿರುವಂಥ ಎಮೋಷನ್ಸನ್ನು ರಿಲೀಸ್ ಮಾಡಿ ಪ್ರಶಾಂತತೆಯನ್ನು ತಂದುಕೊಂಡು ಆಮೇಲೆ ಯೂನಿವರ್ಸ್ನ ಕೇಳಿದಾಗ ನಮ್ಮಲ್ಲಿರೋ ಆ ಸಂತೋಷ, ಆ ಪ್ರಶಾಂತತೆಯೇ ಹೆಚ್ಚಾಗುವಂತಹ ನಾವು ಕೇಳಿರೋ ಮ್ಯಾನಿಫೆಸ್ಟೇಷನ್ನ ಬೇಗ ಕೊಡುತ್ತೆ. ಪ್ರಯತ್ನ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನನ ತುಂಬ ಸುಂದರವಾಗಿ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನಿಮಗೆ ಸಹಾಯ ಮಾಡೋಕ್ಕೆ ನಾನಿದ್ದೀನಿ. ಇನ್ನೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಅದಕ್ಕೆ ತಕ್ಕಂತಹ ವಿಷಯಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ತಗೊಂಡು ಬರ್ತಾನೆ ಇರ್ತೀನಿ. ಹಾಗಾಗಿ ಯೋಚನೆ ಯಾಕೆ, ಖುಷಿಯಾಗಿರಿ ಯಾವಾಗಲೂ. ಇಷ್ಟೊತ್ತು ನನ್ನ ಮಾತು ಕೇಳಿದ, ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.